ನೀಡಬೇಕು ಅಂತ ನಾನು ವಿನಂತಿಸ್ತೇನೆ. ಈ ಚುನಾವಣೆ ಯಾವುದೇ ಪಕ್ಷಗಳ ಮಧ್ಯೆ ನಡೆಯುವಂಥ ಚುನಾವಣೆ ಹಾಗೆ ಗೋಚರಿಸ್ತಾ ಇಲ್ಲ. ಬನ್ನಿ ಇದು ವ್ಯಕ್ತಿ ಆಧಾರಿತವಾದಂಥ ಚುನಾವಣೆಯಾಗಿ ಈ ಚುನಾವಣೆಯಲ್ಲಿ ಪರಿವರ್ತನೆ ಆಗಿದೆ. ಯಾರು ಸಮರ್ಥರು ಈ ನೈಋತ್ಯ ಪದವೀಧರ ಕ್ಷೇತ್ರವನ್ನು ಪ್ರತಿನಿಧಿಸಲಿಕ್ಕೆ ಅಂತ ಮತದಾರರು ನಿರ್ಣಯ ಮಾಡಿ ಮತವನ್ನು ಚಲಾಯಿಸುವಂಥ ಒಂದು ಸಂದರ್ಭ ಈ ಚುನಾವಣೆಯಲ್ಲಿ ಬಂದಿದೆ. ಹಿಂದಿನ ಚುನಾವಣೆಗಳಲ್ಲಿ ಪಕ್ಷದ ಆಧಾರಿತವಾಗಿ ಚುನಾವಣೆಗಳು ನಡೀತಾ ಇತ್ತು. ಈ ಬಾರಿ ವ್ಯಕ್ತಿಯ ಸಾಧನೆಯ ಆಧಾರದಲ್ಲಿ ಚುನಾವಣೆಗಳು ನಡೆಯುವಂಥ ಸಂದರ್ಭಗಳು ಇವತ್ತು ಇದೆ. ಆ ದೃಷ್ಟಿಯಿಂದ ನಾನು ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಬಾರಿ ನಗರಸಭಾ ಸದಸ್ಯ, 2001ರಲ್ಲಿ ನಗರಸಭಾ ಸದಸ್ಯ, 2004ರಿಂದ ಒಟ್ಟು ಸ್ಪರ್ಧಿಸಿದ 3 ಬಾರಿಯೂ ಶಾಸಕರಾಗಿ ನಾನು ಸ್ಪರ್ಧಿಸಿದಂಥ 4 ಚುನಾವಣೆಯನ್ನು ಉಡುಪಿ ಕ್ಷೇತ್ರದ ಮತದಾರರು ಗೆಲ್ಲಿಸಿದ್ದಾರೆ. ಕಾರಣ ಅಂದರೆ ನಾನು ಜನರೊಟ್ಟಿಗೆ ಒಳ್ಳೆಯ ಸಂಬಂಧ, ಸಂಪರ್ಕ ಮತ್ತು ಅವರ ಸಮಸ್ಯೆಗಳಿಗೆ ಧ್ವನಿಯಾಗಿ ನಾನು ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ಮಾತ್ರ ಅಲ್ಲ, ಉಡುಪಿ ಜಿಲ್ಲೆಯಲ್ಲಿ ಕಾರ್ಯಕರ್ತರ ಧ್ವನಿಯಾಗಿದ್ದರು. ಆ ದೃಷ್ಟಿಯಿಂದ ನನ್ನ ಸಾಧನೆ ಆಧಾರದ ಮೇಲೆ ನನಗೆ ಮತವನ್ನು ನೀಡಬೇಕು ಅಂತ ನಾನು ಕೇಳ್ತಾ ಇದ್ದೇನೆ. ತಮಗೆಲ್ಲರಿಗೂ ಗೊತ್ತಿದ್ದಾಗೆ ಶಾಸಕನಾಗಿ ಅಭಿವೃದ್ಧಿಯಲ್ಲಿ ನಾನು ಸಾಕಷ್ಟು ಅಭಿವೃದ್ಧಿಯನ್ನು ಮಾಡಿದ್ದೇನೆ. 2004ರಿಂದ ಮೊದಲು ಉಡುಪಿ ಅಂದರೆ ಕಂಜೆಷನ್ ಸಿಟಿ ಅಂತಿತ್ತು. ಅಗಲ ಕಿರಿದಾದಂಥ ರಸ್ತೆಗಳು, ಮಣಿಪಾಲದಿಂದ, ಯಾಕಂದರೆ ತೀರ್ಥಹಳ್ಳಿಗೂ ಮಣಿಪಾಲಕ್ಕೂ ಭಾಳ ಹತ್ತಿರದ ಸಂಬಂಧಗಳಿದೆ. ನಾವು ಯಾವಾಗಲೂ ಕನೆಕ್ಟಿವಿಟಿ ಇರುವಂಥವು ತೀರ್ಥಹಳ್ಳಿ ಮತ್ತು ಉಡುಪಿ. ಉಡುಪಿ ಮಣಿಪಾಲ್ ರಸ್ತೆಯಲ್ಲಿ ಬಸ್ ಒಂದು ಸೈಡ್ ಹೋದರೆ 1 ವೇ ಇತ್ತು, ಕಲ್ಸಂಕ ರಸ್ತೆ. ಅದನ್ನು ನಾನು ಶಾಸಕನಾದ ಮೇಲೆ ಡಾಕ್ಟರ್ VS ಆಚಾರ್ಯ ಮಾರ್ಗದರ್ಶನದಲ್ಲಿ 4 ಲೇನ್ ಮಾಡಿದ್ದು. ಅದು ಮಾತ್ರ ಅಲ್ಲ, ಉಡುಪಿಯ ಎಲ್ಲ ರಸ್ತೆಗಳನ್ನು ಇವತ್ತು ಅಭಿವೃದ್ಧಿ ಆದದ್ದು. ಅಥವಾ ಉಪ್ಪು ನೀರಿನ ತಡೆಗಟ್ಟಿನ ಕಿಂಡಿ ಅಣೆಕಟ್ಟು, ಕುಡಿಯುವ ನೀರು, ಇಂಥ ತುಂಬ ಅಭಿವೃದ್ಧಿಯ ಕೆಲಸಗಳನ್ನು ಮಾಡುವುದರ ಜೊತೆಗೆ ಶಾಸಕನಾಗಿ ವಿಶಿಷ್ಟವಾದಂಥ ಕಾರ್ಯಕ್ರಮಗಳನ್ನು ಮಾಡಿದ್ದೇನೆ. ಶಾಸಕರು ಮಾಡದೇ ಇದ್ದಂಥ ಅದರಲ್ಲಿ ಒಂದು ಹಡಿಲು ಭೂಮಿ ಕೃಷಿ ಆಂದೋಲನ. ನೀವು ಇಲ್ಲಿ ಬೀಳು ಬಿಟ್ಟದ್ದು ಅಂತ ಹೇಳ್ತೀರಾ, ಹಡಿಲು ಅಂತ ಹೇಳ್ತಾರೆ ಗೊತ್ತಿಲ್ಲ. ಬೀಳು ಬಿಟ್ಟದ್ದು ಅಂದರೆ ಗದ್ದೆಗಳು, ಕೃಷಿ ಗದ್ದೆಗಳು, ಭತ್ತ ಬೆಳೀತಾ ಇದ್ದಂಥ ಗದ್ದೆಗಳು 30-40 ವರ್ಷದಿಂದ ಕೃಷಿ ಆಗದೆ, ರೈತರು ಕೃಷಿ ಕಾರ್ಮಿಕರು ಸಿಕ್ಕದೆ, ಕೃಷಿ ನಷ್ಟ ಅಂತ ಆದ್ದರಿಂದ ಅದನ್ನು ಹಾಗೆ ಹಡಿಲು ಬಿಟ್ಟಿದ್ದು. ನಾನು ಕೇದಾರೋತ್ಥಾನ ಟ್ರಸ್ಟ್ ಅಂತ ಹೇಳುವಂಥ ಟ್ರಸ್ಟನ್ನು ಮಾಡಿ ಪ್ರಥಮ ವರ್ಷದಲ್ಲಿ 50 ಎಕರೆ ನಿಟ್ಟೂರು ಹೈಸ್ಕೂಲಿಂದ ಮಾಡಿದೆವು. ಅದರಿಂದ ಪ್ರೇರಿತನಾಗಿ ಕೋವಿಡ್ನ ಸಂದರ್ಭದಲ್ಲಿ 21ನೇ ಇಸ್ವಿಯಲ್ಲಿ ಉಡುಪಿ ವಿಧಾನಸಭಾ ಕ್ಷೇತ್ರ ಸುಮಾರು 1,500 ಎಕರೆ ಹಡಿಲು ಭೂಮಿಯನ್ನು ಕೃಷಿ ಮಾಡಿದಂಥ ಒಂದು ಸಾಧನೆಯನ್ನು ಮಾಡಿದೆ. ಅದು ಸಂಪೂರ್ಣ ಸಾವಯವವಾದಂಥ ಕೃಷಿ. ಅದಕ್ಕೆ ಟ್ರಸ್ಟ್ ಮಾಡುವಾಗ ಉಡುಪಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಅಧ್ಯಕ್ಷರು, ಉಡುಪಿ ವಿಧಾನಸಭಾ ಕ್ಷೇತ್ರದ 19 ಪಂಚಾಯತ್ನ ಅಧ್ಯಕ್ಷರುಗಳು ಟ್ರಸ್ಟೀಸು, ಉಡುಪಿ ನಗರಸಭೆಯ 35 ನಗರಸಭಾ ಸದಸ್ಯರು ಟ್ರಸ್ಟೀಸ್. ಅಂದರೆ ಜನಪ್ರತಿನಿಧಿಗಳ ಟ್ರಸ್ಟನ್ನು ಮಾಡಿ, ಲೋಕಲ್ ಪ್ರತ್ಯೇಕವಾದಂಥ ವಾಲಂಟಿಯರ್ಸನ್ನು ಮಾಡಿ, ಸ್ವಯಂ ಸೇವಕರ ತಂಡ ಮಾಡಿ, ಕಾಲೇಜ್ ಸ್ಟೂಡೆಂಟ್ಸ್ಗಳನ್ನು ಅದರಲ್ಲಿ ಇನ್ವಾಲ್ವ್ ಮಾಡಿ, ಕಾರ್ಯಕರ್ತರನ್ನು ಇವರಲ್ಲಿ ಇನ್ವಾಲ್ವ್ ಮಾಡಿ ಒಂದು ದೊಡ್ಡ ಆಂದೋಲನ. ನಮ್ಮ ರಿಷಬ್ ಶೆಟ್ಟರು, ನಟ ರಿಷಬ್ ಶೆಟ್ಟರು, ರಕ್ಷಿತ್ ಶೆಟ್ಟರು, ಎಲ್ಲ ಸ್ವಾಮೀಜಿಗಳು, ಎಲ್ಲ ಬಿಷಪ್ಗಳು, ಫಾದರ್ಗಳು, ಮೌಲಿಗಳು, ಎಲ್ಲ ಮಂತ್ರಿಗಳು, ಗದ್ದೆಗಳು, ಒಂದು ದೊಡ್ಡ ಆಂದೋಲನ ಇಡೀ ರಾಷ್ಟ್ರದಲ್ಲೇ ಗುರುತಿಸಲ್ಪಟ್ಟಂಥ ಆಂದೋಲನ ಆದದ್ದು ನಾನು ಶಾಸಕನಾಗಿರೋ ನನ್ನ ನೇತೃತ್ವ. ಸುಮಾರು 252 ಕಿಲೋಮೀಟರ್ ತೋಡನ್ನು ಹೂಳೆತ್ತಿ ಇವತ್ತು ಗದ್ದೆಗಳು ಸೇಫ್ ಆಗುವಾಗ ಮಾಡಿ, ಈ ಪ್ರತಿ ವರ್ಷ 21ರಲ್ಲಿ 1,500 ಎಕರೆ ಮಾಡಿದರೆ, ಈ ವರ್ಷವು ಕಳೆದ ವರ್ಷವು ಆ ಎಲ್ಲ ಗದ್ದೆಗಳು ಕೃಷಿ ಆಗುವಂಥ ರೀತಿಯಲ್ಲಿ ನೋಡ್ಕೊಳ್ಳಿ. ಈಗ ರೈತರನ್ನೇ ಮಾಡಿ ಅದನ್ನು ವಾಲಂಟಿಯರ್ಸ್ ಕೊಟ್ಟು ರೈತರಿಂದ ನಾವು ಭತ್ತವನ್ನು ಖರೀದಿಸಿ, ರೈತರು ಕೇದಾರೋತ್ಥಾನ ರೈತರ ಉತ್ಪಾದಕರ ಕಂಪನಿ ಮೂಲಕ ಇದನ್ನು ಉಡುಪಿ ಕೇದಾರ ಕಜೆ ಅಂತ ಮಾರ್ಕೆಟ್ ಮಾಡಿ ಇಡೀ ದೇಶಾದ್ಯಂತ ಸೇಲ್ ಆಗ್ತಾ ಇದೆ. ಅದು ಒಂದು ಕೃಷಿ ಆಂದೋಲನ. ಒಬ್ಬ ಶಾಸಕನಲ್ಲದೆ ಮಾಡದೇ ಇರುವಂಥ ಯಕ್ಷಗಾನ 2006ರಿಂದ ಈ ವರ್ಷದವರೆಗೂ ಯಕ್ಷ ಶಿಕ್ಷಣ ಟ್ರಸ್ಟ್ ಅಂತ ಒಂದು ಟ್ರಸ್ಟ್ ರಚನೆ ಮಾಡಿ ಎಲ್ಲ ಶಾಲೆಗಳಲ್ಲಿ ನಮ್ಮ ಟ್ರಸ್ಟಿನಿಂದ ಯಕ್ಷಗಾನ ಗುರುಗಳನ್ನು ಕಲಿಸಿ ಯಕ್ಷಗಾನವನ್ನು ಕಲಿಸುವಂಥ ಒಂದು ಯೋಜನೆ ನನ್ನ ಕ್ಷೇತ್ರದಲ್ಲಿ 2006ರಿಂದ ಈ ವರ್ಷದವರೆಗೆ ನಡೀತಾ ಇದೆ. ಅದಕ್ಕೂ ಉಡುಪಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಅಧ್ಯಕ್ಷರು
2013-18 ನಾನು ಶಾಸಕ ಇರಲಿಲ್ಲ, ಪ್ರಮೋದ್ ಮಧ್ವರಾಜ್ ಆಗಲೂ ನಡೆದಿದೆ. ನಾನು ಶಾಶ್ವತಷ್ಟೇ. ಈಗ ಯಶ್ಪಾಲ್ ಸುವರ್ಣರು ಅಧ್ಯಕ್ಷರು ಶಾಸಕರಾಗಿ ಅದು ಮುಂದುವರೆದಿದೆ. ಅಂದರೆ ಸುಮಾರು 1,500 ವಿದ್ಯಾರ್ಥಿನಿಯರು ಪ್ರತಿ ವರ್ಷ ಯಕ್ಷಗಾನ ಕಲಿಯುವಂಥ ಒಂದು ಯೋಜನೆ, ಅತ್ಯಂತ ಒಂದು ಯಶಸ್ವಿಯಾದಂಥ ಯೋಜನೆ. ಸಾಧಕ ಶಿಕ್ಷಕ ಪ್ರಶಸ್ತಿ ಅಂತ ಶಾಲೆಯಲ್ಲಿ ಹೈಸ್ಕೂಲ್ ಕೆಲಸ ಮಾಡುವ ಶಾಸಕ ಅಂತ ಗುರುತಿಸಿಕೊಂಡು ಬರ್ತಿದ್ದೇನೆ. ಅದರ ಮಧ್ಯದಲ್ಲಿ ನನಗೆ ಕಳೆದ ಬಾರಿ ಚುನಾವಣೆಯಲ್ಲಿ ಟಿಕೆಟ್ ಆಗಲಿಲ್ಲ. ಆಗ ಪಕ್ಷದ ಅಭ್ಯರ್ಥಿಯ ಪರವಾಗಿ ಕೆಲಸ ಮಾಡಿದೆ. ಆನಂತರ ಈ ಪದವೀಧರ ಕ್ಷೇತ್ರದ ಶಾಸಕರಾಗಿದ್ದಂಥ ಐನೂರು ಮಂಜುನಾಥ್ ಅವರು JDSಗೆ ಹೋಗಿ ಸ್ಪರ್ಧೆ ಮಾಡಿದವರು ರಾಜೀನಾಮೆ ಕೊಟ್ಟಿದ್ದರು. ಆಗ ಆ ಸ್ಥಾನವನ್ನು ನನಗೆ ಬೈ ಇಲೆಕ್ಷನಲ್ಲಿ ಕೊಡ್ತಾರೆ ಅಂತ ಹೇಳುವಂಥ ಭರವಸೆ ಕೊಟ್ಟಿದ್ದರು. ಅದು ಬೈ ಇಲೆಕ್ಷನ್ನೇ ಆಗಲಿಲ್ಲ. ಆನಂತರ ನಮ್ಮ ನೋಂದಣಿ ಆಗುವಾಗ ನಾನು ಮತ್ತೆಲ್ಲ ನಾಯಕರುಗಳನ್ನು ಹೋಗಿ ಕೇಳ್ಕೊಂಡಾಗ ನನಗೆ ಕೊಡ್ತೇನೆ ಅಂತ ಹೇಳೋ ವಿಶ್ವಾಸದ ಮಾತನ್ನು ಹೇಳಿದರು. ಆ ಪ್ರಕಾರ ಉಡುಪಿ ಮಂಗಳೂರಲ್ಲಿ ಹೆಚ್ಚು ನೋಂದಣಿಗೆ ಪ್ರಯತ್ನ ಪಟ್ಟೆ. ಲೋಕಸಭೆಗೆ ಪಕ್ಷದಿಂದ ಪ್ರಭಾರಿಯನ್ನಾಗಿ ನೇಮಕ ಮಾಡಿದರು. ಆದರೂ ಚುನಾವಣೆ ಮುಗಿದ ಮೇಲೆ ನಿಮ್ಮದೇ ಅಭ್ಯರ್ಥಿತನ ಆಗ್ತದೆ ಅಂತ ಎಲ್ಲ ನಾಯಕರು ಭರವಸೆ ಕೊಟ್ಟರು. ತೀರ್ಥಹಳ್ಳಿಗೂ ಬಂದಿದ್ದೇನೆ. ಇಡೀ 42 ದಿನ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಉಳಿದು BJPಯ ಪರವಾಗಿ ಕೆಲಸ ಮಾಡಿದ್ದೇನೆ. ಆದರೆ ಕೊನೆಯ ಕ್ಷಣದಲ್ಲಿ ಟಿಕೆಟ್ ನಿರಾಕರಿಸಲ್ಪಟ್ಟಿದ್ದು. ನಾನು ಆ ಪ್ರಯುಕ್ತ ಇವತ್ತು ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತಾ ಇದ್ದೇನೆ. ಈ ಕಾರಣ ಇಷ್ಟೇ, ಇದು ಯಾವುದೇ ಸರ್ಕಾರ ರಚನೆ ಆಗುವಂಥ ಚುನಾವಣೆ ಅಲ್ಲ. ವಿಧಾನ ಪರಿಷತ್ತಿಂದ ಯಾವುದೋ ರಾಜ್ಯ ಸರ್ಕಾರ ರಚನೆ ಆಗಲ್ಲ, ಕೇಂದ್ರ ಸರ್ಕಾರ ರಚನೆ ಆಗಲ್ಲ. ಮೋದಿಯವರು ಪ್ರಧಾನಿ ಆಗುವಂಥ ಚುನಾವಣೆಯಲ್ಲಿ ನಾವು ಹಗಲಿರುಳು ಕೆಲಸ ಮಾಡಿದ್ದೇನೆ. 42 ದಿವಸ ಇಲ್ಲಿ ಕೆಲಸ ಮಾಡಿದ್ದೇನೆ. ಮತ್ತು ಇದರಲ್ಲಿ ಚಿಹ್ನೆ ಇಲ್ಲ, ಅಂದರೆ ಚಿಹ್ನೆಗೆ ನೋಡಿ ಊಟ ಹಾಕೋದಲ್ಲ, ಹೆಸರಿನ ಎದುರಲ್ಲಿ ಒಂದು ಅಂತ ಬರೆಯೋದು. ಹಾಗಾಗಿ ನಾನು ಕಮಲದ ಎದುರು ಸ್ಪರ್ಧೆ ಮಾಡ್ತಾ ಇಲ್ಲ ಅಂತ ಹೇಳುವಂಥ ಸಂತೃಪ್ತಿಯಿಂದ ಮಾಡ್ತಾ ಇದ್ದೇನೆ. ಎರಡನೇದು ಯಾಕೆ ಮಾಡಿದೆ ಅಂತ ಹೇಳಿದ್ರೆ, ಭೌಗೋಳಿಕವಾಗಿ ತಾರತಮ್ಯ ಆಗಿದೆ. ಹಿಂದೆ ಸಂಜೀವ್ ಶೆಟ್ಟರ ಕಾಲದಿಂದಲೂ ಕರಾವಳಿಗೆ ಶಿಕ್ಷಕರ ಕ್ಷೇತ್ರ, ಮಲೆನಾಡಿಗೆ ಅದರಲ್ಲಿ ಶಿವಮೊಗ್ಗಕ್ಕೆ ಪದವೀಧರ ಕ್ಷೇತ್ರ 44 ದಶಕಗಳಿಂದ ಇತ್ತು. ಈ ವರ್ಷ NDA ಅಂತ ಮಾಡಿಕೊಂಡು ಇಲ್ಲಿಗೆ ಶಿಕ್ಷಕರು ಕೊಟ್ಟರು. ಸ್ವಾಭಾವಿಕ ನ್ಯಾಯವಾಗಿ ನಮಗೆ ಉಡುಪಿ ಮಂಗಳೂರಿಗೆ ಕೊಡಬೇಕಿತ್ತು, ಆದರೆ ಅದನ್ನೂ ತಪ್ಪಿತ್ತು. ಎರಡನೇದು ಶಿವಮೊಗ್ಗಕ್ಕೆ ಕೊಡಬೇಕು ಅಂತಾದರೆ ಯಾರೊಬ್ಬ ಸೀನಿಯರ್ ಕಾರ್ಯಕರ್ತನಿಗೆ ಕೊಡ್ತಿದ್ರು. ಗಿರೀಶ್ ಪಟೇಲ್ ಅಂತವ್ರ, ದತ್ತಾತ್ರೇಯರು ಅಂತ ಯಾರಾದರೂ ಒಬ್ಬ ಸೀನಿಯರ್ ಕಾರ್ಯಕರ್ತ ಒಂದು 25-30 ವರ್ಷ ಮಾಡಿದವರಿಗೆ ಕೊಡ್ತಿದ್ರು. ನಾನು ಸ್ಪರ್ಧೆ ಮಾಡುವಂಥ ಸಂದರ್ಭ ಬರ್ತಿರಲಿಲ್ಲ. ಇಲ್ಲಿ ಸತೀಶ್ ಬೇಗೋಳಿ ಅವರು ಪ್ರಬಲವಾಗಿ ಅಪೇಕ್ಷೆಯನ್ನು ಪಟ್ಟಿದ್ರು, ಆಕಾಂಕ್ಷೆಯನ್ನು ಆಗಿದ್ರು. ಹೀಗೆ ತುಂಬ ಜನ ಮಾಡಿದರು. ಧರ್ಮಪ್ರಸಾದ್ ಅಂತಿದ್ರು. ಅವರಲ್ಲಿ ಯಾರಿಗಾದರೂ 10-15 ವರ್ಷ ಕೆಲಸ ಮಾಡಿದವರಿಗೆ ಕೊಡ್ತಿದ್ರೆ ಬೇಸರ ಆಗ್ತಿರಲಿಲ್ಲ. ಇತ್ತೀಚೆಗೆ BJPಗೆ ಬಂದಂಥ ಡಾಕ್ಟರ್ ಧನಂಜಯ ಸರ್ಜಿ ಅವರಿಗೆ ಕೊಟ್ಟದ್ದು ಇದು ಪಕ್ಷದಲ್ಲಿ ತಪ್ಪು ನಿರ್ಧಾರ ಆಗಿದೆ, ಕಾರ್ಯಕರ್ತರಿಗೆ ತೊಂದರೆ ಆಗಿದೆ ಅಂತ ಹೇಳುವ ಕಾರಣಕ್ಕೋಸ್ಕರ, ಇಲ್ಲಿ ಚಿಹ್ನೆ ಇಲ್ಲ ಅಂತ ಹೇಳುವ ಕಾರಣಕ್ಕೋಸ್ಕರ ಸ್ಪರ್ಧಿಸ್ತಾ ಇದ್ದಾರೆ. ಇದು ತೀರ್ಥಹಳ್ಳಿ ಕ್ಷೇತ್ರ. ಅರಗ ಜ್ಞಾನೇಂದ್ರ ಅಂತ ಒಬ್ಬ ಶ್ರೇಷ್ಠ ನಾಯಕ ಮತ್ತು ತುಂಬ ಗೃಹ ಸಚಿವರಾಗಿ ತುಂಬ ಅತ್ಯುತ್ತಮವಾದಂಥ ಕೆಲಸ ಮಾಡಿದಂಥ ಒಬ್ಬರು ನಾಯಕರು ಬಂದ. ಪ್ರಾಯಶಃ ಹರ್ಷ ಕೊಲೆ ಪ್ರಕರಣದ ಸಂದರ್ಭದಲ್ಲಿ ಇದೇ ಡಾಕ್ಟರ್ ಧನಂಜಯ ಸರ್ಜಿ ಅವರು ಸರ್ಜಿ ಫೌಂಡೇಶನ್ನಿಂದ ಶಾಂತಿಗಾಗಿ ನಡಿಗೆಯ ನೇತೃತ್ವವನ್ನು ವಹಿಸಿಕೊಂಡವರೇ ಇವರು. ಈಗ ನಾನು ಮೊನ್ನೆಯಲ್ಲಿ ಇಂಟರ್ವ್ಯೂಲ್ಲಿ ನೋಡಿದೆ, ನಾನು ಸಂಘದ ಸ್ವಯಂ ಸೇವಕ, ITC ಆಗಿದೆ, OTC ಆಗಿದೆ, ಮುಖ್ಯ ಶಿಕ್ಷಕ ಆಗಿದೆ ಅಂತ ಹೇಳಿ. ಅದು ಯಾವಾಗಲೂ ಬಾಲ್ಯದಲ್ಲಿ ಇರ್ಬೋದು. ಆದರೆ ಇತ್ತೀಚೆಗೆ 1.5 ವರ್ಷದ ಹಿಂದೆ ಹರ್ಷ ಕೊಲೆ ಆದಾಗ ಪ್ರಗತಿಪರರೊಟ್ಟಿಗೆ, ಕಮ್ಯುನಿಸ್ಟ್ನವರೊಟ್ಟಿಗೆ, ಏನು ನಗರ ನಕ್ಸಲೈಟ್ಗಳಂತ ಹೇಳ್ತೇವೆ, ಮತ್ತು ಏನು ಮುಸಲ್ಮಾನ ಕ್ರಿಶ್ಚಿಯನ್ರ ಒಟ್ಟಿಗೆ ಪರಿವಾರದ ಎಗೇನ್ಸ್ಟ್ ಶಾಂತಿಗಾಗಿ ನಡೆಯಂತ ಮಾಡಿದ ನೇತೃತ್ವ ತಗೊಂಡು ಸರ್ಜಿಯವರು. ಅವರು ಸಂಘದವರು ಆಗ್ತಿದ್ರೆ, ನಾನು ಸಂಘದ ಸ್ವಯಂ ಸೇವಕ ಅಂತ ಆಗ್ತಿದ್ರೆ ಅದನ್ನು ಮಾಡ್ತಿದ್ದ. ಅಲ್ಲಿ ಅವರು ಆಗ್ರಹ ಇದ್ದಂಥದ್ದೇನು, ಇದರಲ್ಲಿ ಗೃಹ ಸಚಿವರು ರಾಜೀನಾಮೆ ಕೊಡಬೇಕು, ಅರಗ ಜ್ಞಾನೇಂದ್ರರು ಬರಬೇಕು, ಇಲ್ಲಿಗೆ ನಮಗೆ ಉತ್ತರ ಕೊಡ್ಲಿಕ್ಕೆ ಬರಬೇಕು ಅಂತ ಅರಗ ಜ್ಞಾನೇಂದ್ರನ್ನ ಗೃಹ ಸಚಿವರಾಗಿ ಟಾರ್ಗೆಟ್ ಆಗಿ ಮಾಡಿದಂಥವ್ರು 1.5 ವರ್ಷದ ಹಿಂದೆ ಧನಂಜಯ ಸರ್ಜಿ ಅವರು ಹಿಂದೆ ಬಾಲ್ಯದಲ್ಲಿ ಸೋಲಿಸೋದು. ಈಗ ಮಧ್ಯದಲ್ಲಿ ಅವರು ಇರಲಿಲ್ಲ, ಪ್ರಗತಿಪರರೊಟ್ಟಿಗೆ ಗುರುತಿಸ್ಕೊಂಡಿದ್ರು ಅಥವಾ ಸಂಘ ಪರಿವಾರದ ವಿರೋಧದೊಟ್ಟಿಗೆ ಗುರುತಿಸ್ಕೊಂಡಿದ್ರು. ಆದರೆ ಅವರೀಗ ಪಕ್ಷಕ್ಕೆ ಬಂದಿದ್ದಾರೆ. ನಂದೇನು ಪಕ್ಷಕ್ಕೆ ಬರಬಾರ್ದು ಅಂತೇನಿಲ್ಲ, ಬರ್ಬೋದು, ಈಗ ಮನ ಪರಿವರ್ತನೆಯಾಗಿ ಬಂದಿರ್ಬೋದು. ಆದರೆ ವಿಧಾನ ಪರಿಷತ್ ಅಂತ ಚುನಾವಣೆಗೆ 1.5 ವರ್ಷದ ಹಿಂದೆ ನಮ್ಮ ಬಂದವರು ಈಗ ಕೊಡುವಂಥದ್ದು ಬಹಳ ತಪ್ಪು. ನಾನು ನೋಡಿ 30 ವರ್ಷದಿಂದ ನಾನು ಪಕ್ಷದಲ್ಲಿ ಬೇರೆ ಬೇರೆ ಜವಾಬ್ದಾರಿಯನ್ನು ಮಾಡಿದ್ದೇನೆ. ನನಗೆ ಇದ್ದಂಥ ಟಿಕೆಟ್ ಗೊತ್ತಿಲ್ಲ ತಪ್ಪಿದಾಗಲೂ ಪಕ್ಷದ ಪರವಾಗಿ ಕೆಲಸ ಮಾಡಿದ್ದೇನೆ. ಈ ಸತಿ ಕೊಡ್ತೇನೆ ಅಂತ ಹೇಳಿ ತಪ್ಪಿದಂತ ನನಗೆ ಬೇಸರ ಆಗಿದೆ. ಆದರೆ ಅದರ ಬದಲಿಗೆ ಯಾರಿಗಾರು ಒಬ್ಬರು ಸೀನಿಯರಿಗೆ ಕೊಟ್ಟರೆ, 10 ವರ್ಷಕ್ಕಿಂತ ಮೇಲೆ ಯಾರಾದರೂ ಕೆಲಸ ಮಾಡಿದವನಿಗೆ ಕೊಟ್ಟರೆ ನನ್ನ ಮನಸ್ಸಿಗೆ ಬೇಜಾರಾಗ್ತಿತ್ತು.
ಯಾಕೆ ಅಯ್ಯೋ ಈ ಸತ್ಯು ತಪ್ಪಿಸಿದ್ರಲ್ಲ, ನನಗೆ ಕರಾವಳಿಗೆ ಕೊಡುವಂಥ ಅವಕಾಶ ಇರುವಾಗ ಅಂತ ಆಗ್ತಿತ್ತು. ಆದರೆ ಯಾರಿಗೋ ಸೀನಿಯರ್ ಕೊಟ್ಟರೆ ನಾನು ಸ್ಪರ್ಧೆ ಮಾಡುವಂಥ ಸಂದರ್ಭ ಇರಲಿಲ್ಲ, ಯಾರಾದರೂ 15-20 ವರ್ಷ ಆದಂಥವರಿಗೆ. ಹಾಗಾಗಿ ಕೊನೆಗೆ ನಾನು ಸ್ಪರ್ಧೆ ಮಾಡುವಂಥ ಗಟ್ಟಿ ನಿರ್ಧಾರ 2-3 ದಿವಸ ಕಾದಿದ್ದೇನೆ. ಯಾವ ನಾಯಕರುಗಳು ನನ್ನನ್ನು ಸಂಪರ್ಕಿಸಲಿಲ್ಲ. 3 ದಿವಸದ ಮೇಲೆ ನಾನು ಚುನಾವಣೆ ಘೋಷಣೆ ಮಾಡ್ತೇನೆ ಅಂತ ಪತ್ರಿಕಾಗೋಷ್ಠಿ ಹೇಳಿದ ಮೇಲೆ ಎಲ್ಲರೂ ಸಂಪರ್ಕ ಆಗಲಿಕ್ಕೆ ಶುರು ಮಾಡಿದರು. ಅಂತ ನಾನು ನಿರ್ಧಾರ ಆದಮೇಲೆ ವಾಪಸ್ ಬರೋದಿಲ್ಲ ಅಂತ ಇದ್ದೆ. ಎಲ್ಲಿ ತನಕ ಅಂದರೆ ನಮ್ಮ BJPಯಿಂದ ಸ್ಪರ್ಧಿಸ್ತಾ ಇರುವಂಥ ಡಾಕ್ಟರ್ ಧನಂಜಯ ಸರ್ಜಿ ಅವರು ಇವತ್ತುವರೆಗೂ ನನ್ನನ್ನು ಸಂಪರ್ಕ ಮಾಡಲಿ, ಈ ಕ್ಷಣದವರೆಗೂ. ಇವತ್ತು ಕ್ಯಾಂಡಿಡೇಟ್ ಆಗಿ ಇಷ್ಟು ದಿವಸ ಅಂದರೆ ಅದು ಯಾವ ರೀತಿಯ ಒಂದು ಮನಸ್ಥಿತಿ ಇವತ್ತು ಅವರ ಮಧ್ಯದಲ್ಲಿದೆ ಅಂತ ಮಾಡ್ಬೋದು. ನಾನು ಒಬ್ಬ ಸೀನಿಯರ್ ನಾಯಕ ಪಕ್ಷದಲ್ಲಿ ಪ್ರಬಲವಾಗಿ ಕೊನೆಯ ಕ್ಷಣದವರೆಗೆ ನನಗೆ ಸೀಟ್ ಬರ್ತದೆ ಅಂತಿರುವಂಥ ಸಂದರ್ಭದಲ್ಲಿ ನನಗೆ ಮಿನ್ ಸೀಟ್ ಆಗ್ತಿದೆ. ಫಸ್ಟ್ ನಾನು ಧನಂಜಯ ಸರ್ಜಿ ಅವ್ರ ಮನೆಗೆ ಹೋಗ್ತಿದ್ದೆ, ಗಿರೀಶ್ ಪಟೇಲ್ ಅವ್ರ ಮನೆಗೆ ಹೋಗ್ತಿದ್ದೆ, ದತ್ತಾತ್ರೇಯ ಮನೆ ಹೋಗ್ತಿದ್ದೆ, ಇಲ್ಲಿ ಸತೀಶ್ ಬೇಲ್ಗೋಳೆ ಮನೆ ಹೀಗೆ ಹೋಗ್ತಿದ್ದೆ. ಅಂದರೆ ಹೋಗ್ಬೇಕದು ಅವರನ್ನು. ಆಗ ಒಮ್ಮೆ ಏನಾಗ್ತದೆ ಅಂದರೆ ಕ್ಯಾಂಡಿಡೇಟ್ ಅವ್ರು ನನಗೆ 2023ರಲ್ಲಿ ಸೀಟ್ ಆಗಿದ್ದ ಕೂಡ ಫಸ್ಟ್ 7 ಗಂಟೆಗೆ ನಮ್ಮ ಯಶ್ಪಾಲ್ ಸುವರ್ಣ ಅವರು ನನ್ನ ಶಿಷ್ಯನೇ ಅವ್ರ ಮನೆ ಬಂದರು. ಆಗ ಏನು ಸ್ವಲ್ಪ ಇದ್ದಿದ್ರು, ಆಗ ನಾನು ಚುನಾವಣೆಯಲ್ಲಿ ಬೇರೆ ಪಕ್ಷಕ್ಕೆ ಹೋಗೋದಿಲ್ಲ, ಪಕ್ಷೇತರ ಆಗೋದಿಲ್ಲ ಅಂತ ನಿರ್ಧಾರ ಮಾಡಿದೆ. ಆದರೆ ನಾನು ರಾಜಕೀಯ ನಿವೃತ್ತಿ ತಗೊಳ್ಳೋಣ ಅಂತಿದ್ದೆ. ಆದರೆ ಅವ್ರು ಬಂದ ಮೇಲೆ ಮನಸ್ಸು ಕರಗಿತ್ತು ನನಗೆ, ನಮ್ಮದೇ ಏನಾಗಲಿಪ್ಪ ಕೆಲಸ ಅದಾಗ್ತಿತ್ತೇನು. 3 ದಿವಸದ ಮೇಲೆ ನಾನು ಪ್ರಕಟ ಆದಮೇಲೆ ಎಲ್ಲರೂ ಹೇಳಿದರು. ಆದರೆ ಈಗ ಸ್ಪರ್ಧೆ ಮಾಡಿದ್ದೇನೆ, ಅದು ಇತಿಹಾಸ, ಅಂದರೆ ಹಿಂದೆ ಆದ ಕಥೆ ಹೇಳಿ. ಈಗೇನು ಅಂತ ಹೇಳಿದ್ರೆ, ನಾನು ಸ್ಪರ್ಧೆ ಮಾಡ್ತಾ ಇರುವಂತಹದ್ದು ಯಾರನ್ನೋ ಸೋಲಿಸ್ಲಿಕ್ಕಲ್ಲ, ಯಾರಿಗೋ ಕಲಿಸ್ಲಿಕ್ಕಲ್ಲ. ನಾನು ಸ್ಪರ್ಧೆ ಮಾಡ್ತಾ ಇರುವಂತಹದ್ದು, ನಾನು ಶಾಸಕನಾಗಿ ಕೆಲಸ ಮಾಡಿದ್ದೇನೆ, ನನಗೆ ಕೆಲಸ ಮಾಡುವ ಹುಮ್ಮಸ್ಸಿದೆ. ಇನ್ನು 55 ವರ್ಷ ನನಗೆ. ಇನ್ನೂ ಜನಪ್ರತಿನಿಧಿಯಾಗಿ ಇನ್ನೂ ನನಗೆ ಅಲ್ಲಿ ನನ್ನ ಕ್ಷೇತ್ರದಲ್ಲಿ ಯಾವುದು MLAಗೆ ಕಾದು ಕೂತ್ಕೊಳ್ಳಿಕ್ಕಾಗಲ್ಲ. ಯಾಕಂದರೆ ಎಲ್ಲ ಕ್ಷೇತ್ರದಲ್ಲಿ ನಮ್ಮ ಪಕ್ಷದವರೇ MLAಗಳಿದ್ದಾರೆ. ಇದು ನನಗೆ ಸೂಕ್ತವಾದಂಥ ಸ್ಥಾನ. ಯಾವುದು ಪದವೀಧರ, ನನ್ನ ಆಸಕ್ತಿಯ ವಿಷಯ ಹೋದು. ಈಗ ನಾನು ಹೇಳಿದಂಥ ವಿಷಯಗಳು, ನಾನು ಪದವೀಧರಿಗೆ ಸಂಬಂಧಪಟ್ಟ ತುಂಬ ಕೆಲಸಗಳನ್ನು ನಾನು ಮಾಡಿದ್ದೇನೆ. ಹಾಗಾಗಿ ಇವತ್ತು ನಾನು ಗೆಲ್ಲಲಿಕ್ಕೋಸ್ಕರ ಚುನಾವಣೆ ನಿಲ್ತಾ ಇರೋದು. ಗೆದ್ದ ನಂತರ ಪದವೀಧರ ಕ್ಷೇತ್ರದಕ್ಕೆ ನ್ಯಾಯ ಕೊಡುವಂಥ ಕೆಲಸವನ್ನು, ಪದವೀಧರ ಕ್ಷೇತ್ರದಲ್ಲಿ ಯಾವುದು ಸಮಸ್ಯೆಗಳಿದೆ ಅದನ್ನು ಕೈಗೆತ್ತಿಕೊಂಡು, ಈಗ ವಿಶೇಷವಾಗಿ OPS NPS ಇದು ಭಾಳ ಬೇಡಿಕೆಗಳಿದೆ. ಹಳೆಯ ಪದ್ಧತಿಯಲ್ಲೇ ಆಗಬೇಕು ಅಂತ ಹೇಳುವಂಥ ಬೇಡಿಕೆಗಳಿದೆ. ಅಥವಾ ಅನುದಾನಿತ ಶಿಕ್ಷಕರುಗಳಿಗೆ OPS ಅವ್ರ ಪೆನ್ಷನ್ ಸಿಸ್ಟಮನ್ನೇ ತೆಗೆದಿದ್ದಾರೆ. ಈ ರೀತಿಯ ಅವರ ಸಮಸ್ಯೆಗಳಿದೆ, ಶಿಕ್ಷಕರುಗಳ ಮಧ್ಯೆ ಸಮಸ್ಯೆ ಇರುವಂಥದ್ದು. ಇದೆಲ್ಲವನ್ನು ನಾನು ಸಮರ್ಥವಾಗಿ ವಿಧಾನ ಪರಿಷತ್ನಲ್ಲಿ ಅವರ ಪ್ರತಿನಿಧಿಯಾಗಿ ನಾನು ಹೋರಾಟ ಮಾಡಿ ಅದನ್ನು ಜಯಗಳಿಸುವಂಥ ಒಂದು ಶಕ್ತಿ ಮತ್ತು ಯುಕ್ತಿ ನನ್ನ ಹತ್ರ ಇದೆ. ಉಡುಪಿಯ ಕ್ಷೇತ್ರದಲ್ಲಿ ಅಂಥ ಹಲವಾರು ಹೋರಾಟಗಳನ್ನು ಮಾಡಿ ನಾನು ಯಶಸ್ಸಾಗಿದ್ದೇನೆ. ನಾನು 2018ರಲ್ಲಿ ಶಾಸಕನಾಗುವಾಗ ಮರಳಿನ ಸಮಸ್ಯೆ 2-3 ವರ್ಷದಿಂದ ಇತ್ತು, ಭಾರಿ ಹಾಹಾಕಾರ ಇತ್ತು. ಆದರೆ ನಾನು ಹೋರಾಟ ಮಾಡಿ 8 ದಿವಸ DC ಆಫೀಸಲ್ಲಿ ರಾತ್ರಿ ಹಗಲು ಧರಣಿ ಕೂತ್ಕೊಂಡು ಕೇಂದ್ರ ಮತ್ತು ರಾಜ್ಯದಿಂದ ಕಾನೂನು ಬದಲಾವಣೆ ಮಾಡಿಕೊಂಡು ಮರಳಿನ ಸಮಸ್ಯೆಯನ್ನು CRZ ಇದ್ದು ಸಮಸ್ಯೆ ಪರಿಹಾರ ಮಾಡಿದಂಥದ್ದು. ಈ ರೀತಿ ಹಲವಾರು ಹೋರಾಟಗಳು ನಾನು ಕೈಗೆತ್ತಿಕೊಂಡದ್ದನ್ನು ಯಶಸ್ವಿ ಮಾಡುವಂಥ ಒಂದು ಗುಣವನ್ನು ಹೊಂದಿರತಕ್ಕಂಥದ್ದು. ಹಾಗಾಗಿ ಪದವೀಧರ ಕ್ಷೇತ್ರದ ಸಮಸ್ಯೆಗಳನ್ನು ನಾನು ಕೈಗೆತ್ತಿಕೊಂಡು ಹೋರಾಟ ಮಾಡ್ತೇನೆ. ಅದರ ಜೊತೆ ಕರ್ನಾಟಕ ರಾಜ್ಯದ ಸಮಸ್ಯೆಗಳಲ್ಲಿ ಈ 5 ಜಿಲ್ಲೆಗಳಲ್ಲಿ ಬರುವಂಥ ಜಲವಂತ ಸಮಸ್ಯೆಗಳ ಬಗ್ಗೆಯೂ ವಿಧಾನ ಪರಿಷತ್ತಲ್ಲಿ ಧ್ವನಿಯಾಗಿ ನಾನು ಇರ್ತೇನೆ ಅಂತ ಅನುಭವ ಇದೆ. ಹಾಗಾಗಿ ಅನುಭವದ ಆಧಾರದಲ್ಲಿ ಕೆಲಸ ಮಾಡುವಂಥ ಉಮೇದಿರುವುದರಿಂದ ಪದವೀಧರ ಕ್ಷೇತ್ರದವರು ನನಗೆ ನನ್ನ ಹೆಸರಿನಿಂದ ಒಂದು ಗುರುತವನ್ನು ಹಾಕಿ ನನಗೆ ಬೆಂಬಲಿಸಬೇಕು ಅಂತ ನಾನು ತಮ್ಮ ಮೂಲಕ ವಿನಂತಿಸ್ತೇನೆ.